ಕೇಳಿಸುತ್ತಾ? I think I'll show it to you guys. Likewise, ಯಾರು ನಮ್ಮ ಜೊತೆ ಗೆಟ್ ರೆಡಿ ಆಗಲ್ಲ. It sounds the same. ಏನಪ್ಪ ಹೇಳೋದು? Hello everyone, welcome to Everyday with Mini. ಸೊ ನಾನಿವತ್ತು ಗೆಟ್ ರೆಡಿ ವಿತ್ ಮೀ ಶೂಟ್ ಮಾಡೋಣ ಅಂದ್ಕೊಂಡೆ. ಒಂದು ಫಂಕ್ಷನ್ಗೆ ಹೋಗೋದಿತ್ತು. ಸೊ ಐ ಥಾಟ್ ಅದನ್ನು ಶೂಟ್ ಮಾಡೋಕ್ಕೆ ಟ್ರೈ ಮಾಡೋಣ ಇವತ್ತು ಅಂತ. ಬಟ್ ದೆನ್ ಈಗ ರಿಯಲೈಸ್ ಆಯಿತು, ವೈ ಇಸ್ ಇಟ್ ಗೆಟ್ ರೆಡಿ ವಿತ್ ಮೀ ಅಂತ. ಬಿಕಾಸ್ ಯಾರೆಲ್ಲ ನೋಡ್ತಾರೆ, ಇನ್ಫ್ಯಾಕ್ಟ್ ನಾನು ಈಗ ಬೇರೆ ಯಾರದೆಲ್ಲ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ನೋಡಿದ್ದೀನಿ, ನಾನು ಯಾವತ್ತೂ ಅವ್ರ ಜೊತೆ ರೆಡಿ ಆಗಿಲ್ಲ. ಇಟ್ ಈಸ್ ಅ ಫ್ಯಾಕ್ಟ್ ದಟ್ ನೋ ಒನ್ ಈಸ್ ಗೋನಾ ಗೆಟ್ ರೆಡಿ ವಿತ್ ಅಸ್ ಆರ್ ವಿತ್ ಮೀ. ಸೊ ಅದಕ್ಕೆ ನಾನು ಬೇರೆ ಏನಾದರೂ ನೇಮ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಫೈನಲಿ ಆಫ್ಟರ್ ಎಷ್ಟೊಂದು ಯೋಚನೆ ಮಾಡಿ ಏನೇನೆಲ್ಲ ಹೇಳ್ಬೋದು ಗೆಟ್ ರೆಡಿ ವಿತ್ ಮೀ ಬದಲು ಅಂತ ಥಿಂಕ್ ಮಾಡಿ, ಬಟ್ ದೆನ್ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್. ಇಟ್ಸ್ ನಾಟ್ ಸಿಮಿಲರ್, ಇಟ್ ಈಸ್ ಇನ್ ಫ್ಯಾಕ್ಟ್ ದ ಸೇಮ್ ಅನ್ಸತ್ತೆ. ಸೊ ದೆನ್ ಐ ಡಿಸೈಡೆಡ್ ಲೆಟ್ ಮೀ ಗೆಟ್ ರೆಡಿ. ನನಗೆ ನಗು ಬರ್ತಾ ಇದೆ. ಎನಿವೇ, I felt this sounds something cool anta. So yeah. So everyone, welcome to the very first episode of Let Me Get Ready. So ನಾನು ಇವತ್ತು ಈ ಡ್ರೆಸ್ನ ವೇರ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಆಫ್ಟರ್ ಸೋ ಮೆನಿ ಇದು ಹಾಕ್ಕೊಳ್ಳ ಅಂತ ಯೋಚನೆ ಮಾಡಿ ಆದಮೇಲೆ ಐ ಥಿಂಕ್ ಇದನ್ನು ಫೈನಲ್ ಮಾಡಿದ್ದೀನಿ. ಇದನ್ನು ನಾನು ವೇರ್ ಮಾಡ್ಕೊಂಡು ಬರುವೆ. ದಿಸ್ ಇಸ್ ಅ ಡ್ರೆಸ್. ಓಕೆ, ಎನಿವೇ ಅಲ್ಲಿ ಶೋ ಇಟ್ ಟು ಗೈಸ್ ಆಮೇಲೆ ಫುಲ್ದು ಒಂದು. ಬಟ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಡ್ರೆಸ್ ಈಸ್ ನನಗೆ ಐ ಮೀನ್ ದಿಸ್ ಇಸ್ ಸೋ ಲೈಕ್ ಚೆನ್ನಾಗಿ ಅನಿಸುತ್ತೆ ನನಗೆ. ಬಡ ಮಾಡಿದೆ. ಲೆಟ್ ಮಿ ಗೆಟ್ ರೆಡಿ ಸೂನ್. So let me get ready. nanಗೊಂದು ಹ್ಯಾಬಿಟ್ ಏನಂದರೆ, ಎನಿಥಿಂಗ್ ಐ ಅಪ್ಲೈಡ್ ಆನ್ ಮೈ ಫೇಸ್ ಐ ಮೇಕ್ ಶ್ಯೂರ್ ಟು ಅಪ್ಲೈ ಆನ್ ಸರ್ಕ್ಯುಲರ್ ಮೋಷನಲ್ಲಿ. ಸೊ that is all it for. That is all it. Need to moisturize ನೋಡಿರೋ ಪ್ರಕಾರ. I think this is all fine ಅನ್ಸುತ್ತೆ. Mascara is my favorite. Mascara ಹಾಕ್ಕೊಂಡು ಅಲ್ಲಿ ಎಲ್ಲ ಹೇರ್ ಸೆಟ್ ಎಂಥದ್ದು ಮಾಡಿಲ್ಲ. ಜಸ್ಟ್ ಇವತ್ತು ಹೇರ್ ವಾಶ್ ಆಲ್ಸೋ ಮಾಡಿಲ್ಲ. ಹೇರ್ ಕಾರ್ಡೇ ಆಗಿಲ್ಲ. ಒಂದು ಸ್ವಲ್ಪ ಅಲ್ಲ, this is one of my I love it. So ಬಿಂದಿ ಮಿಸ್ಸಿಂಗ್ ಇದೆ. ನಾನು ಬಿಂದಿ ಎಲ್ಲಿದೆ ಗೊತ್ತಿಲ್ಲ. ಹೇರ್ ಬ್ಯಾಂಗಲ್ಸ್ ಬಿಂದಿ ಎಲ್ಲೋ ಇದೆ, ಹುಡುಕಬೇಕು. ಹೇರ್ ಸ್ಟೈಲ್ ಯಾಕೋ ಇಷ್ಟ ಆಗ್ತಾ ಇಲ್ಲ.
ಕಾಣಲ್ಲ. ಐ ಥಿಂಕ್ ದಿಸ್ ಇಸ್ ಸೋ ಇನ್ಕಂಪ್ಲೀಟ್ ಅಂದಿದ್ಲೆ. ಓಕೆ, ಆ್ಯಕ್ಚುಲಿ ಏನಂದರೆ ಹೋಗ್ತಾ ಇರೋದು ಫಂಕ್ಷನ್ಗೆ. ನಾನು ಫಂಕ್ಷನ್ಗೆ ಹೋಗೋದೇ ತಿನ್ನೋಕ್ಕೆ. ದಟ್ಸ್ ದ ಮೇನ್ ಇಂಟೆನ್ಷನ್ ಆಫ್ ಮೀ ಅಟೆಂಡಿಂಗ್ ಫಂಕ್ಷನ್ಸ್ ಇಫ್ ಐ ಡೂ. ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದೆ ಹೊರಗಡೆ. ಈ ಫ್ರೀ ಹೇರ್ ಬಿಟ್ಕೊಂಡು ಫಂಕ್ಷನಲ್ಲಿ ಊಟ ಮಾಡೋಕ್ಕೆ ಆಗುತ್ತಾ ಅನ್ನೋದು ನನ್ನ ಒಂದು ಕನ್ಫ್ಯೂಷನ್ ಆಗಿದೆ. ಈಗ ಹೇರ್ ಸ್ಟೈಲ್ ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇನ್ನೂ ಬಿಂದಿ ಇಟ್ಕೊಂಡಿಲ್ಲ. ವಾಟ್ ಡು ಐ ಡು? ಓಕೆ, ಫಸ್ಟ್ ಲೆಟ್ ಮೀ ಶೋ ಯು ಗೈಸ್ ನನ್ನ ಔಟ್ಫಿಟ್ ಹೆಂಗೆ ತೋರಿಸೋದು. ಅದು ಹೆಂಗಪ್ಪ ಶೂಟ್ ಮಾಡ್ತಾರೆ ಇದೆಲ್ಲನೂ. ದಿಸ್ ಇಸ್ ಸೂಪರ್ ಸ್ಟ್ರೇಂಜ್ ಮತ್ತು ಕಷ್ಟನೂ ಹೌದು, ಗೊತ್ತಾ? ಹೇರ್ ಸ್ಟೈಲ್ ಏನು ಮಾಡೋದು? ಎತ್ಕೊಂಬ ಸೀಸರು, ಕಟ್ ಮಾಡಿಬಿಡು ನೀನೇ. ಸ್ಯಾಡ್ಲಿ ಇಲ್ಲೇನೆಲ್ಲ ಫಿಲ್ಮ್ ಮಾಡಿದೆ, ಅದು ವಾಯ್ಸ್ ರೆಕಾರ್ಡೇ ಆಗಿರಲಿಲ್ಲ. ಸೊ ಲೇಟರ್ ಹಿಯರ್ ಐ ಫೌಂಡ್ ಬಿಂದಿ ಇಟ್ಕೊಂಡು ಸ್ವಲ್ಪ ಫ್ಲಾಂಟ್ ಮಾಡಿ, ಪಕ್ಕದಲ್ಲೇ ನನ್ನ ನೆಫ್ಯೂ ಅಪ್ಪು ಮಲಗಿದ್ದ. ಇನ್ಫ್ಯಾಕ್ಟ್ ಅವ್ನು ನನಗೆ ಐಡಿಯಾಸ್ ಕೊಡ್ತಾ ಇದ್ದ ಟು ಶೂಟ್ ಇನ್ ಡಿಫ್ರೆಂಟ್ ಆ್ಯಂಗಲ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಯಾ, ಹಿಯರ್ ಐ ಆಮ್ ಟ್ರೈಂಗ್ ಟು ಶೋ ಹಿಸ್ ಹೈಟ್. However, I was actually surprised on inputs ಕೇಳಿ. ಸೊ oddly enough ಇದು ಒಂದು ಇನ್ಕಂಪ್ಲೀಟ್ ಲೆಟ್ ಮಿ ಗೆಟ್ ರೆಡಿ ವಿಡಿಯೋ ಆಯಿತು, ಬಿಕಾಸ್ ಲೇಟರ್ ಏನೇನೆಲ್ಲ ಚೇಂಜಸ್ ಆಯಿತು, ಐ ಕುಡಂಟ್ ಫಿಲ್ಮ್ ಆಲ್ ದ್ಯಾಟ್. Yet, as a matter of fact, I really had so much fun trying to shoot this. So yeah, to sum up, ಇದಾಗಿತ್ತು ಅವತ್ತಿನ ಒಂದು ದಿನ ಇವತ್ತಿನ ಈ ವಿಡಿಯೋದಲ್ಲಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯು ಗೈಸ್. ಅಷ್ಟೇ, ಥ್ಯಾಂಕ್ ಯು.